ನಮಸ್ಕಾರ, ಕೆಎಂಎಂ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಈಗ ನೋಡೋಣ ಹೆಡ್ಲೈನ್ಸ್. ಏವಂ ಯೋಗ ಸಂಘದಿಂದ ಸೂರ್ಯ ನಮಸ್ಕಾರ ಮ್ಯಾರಥಾನ್ ಜೂನ್ 22ಕ್ಕೆ ಆಯೋಜನೆ. ಸಂಘದ ಅಧ್ಯಕ್ಷ ಪ್ರಶಾಂತ್ ಕಡಕೋಳ್ ಹೇಳಿಕೆ. ಮಳೆ ಗಾಳಿಗೆ ಬಿದ್ದು ಬೃಹತ್ ಆಕಾರದ ಮರ, ಕಾರ್ ಮೇಲೆ ಬಿದ್ದು ಕಾರು ಜಖಂ. ಬೆಳಗಾವಿ ನಗರದ ರುಕ್ಮಿಣಿ ನಗರದಲ್ಲಿ ಘಟನೆ. ಬಸ್ ಸೀಟ್ ವಿಚಾರಕ್ಕೆ ನಡೆಯಿತು ಇಬ್ಬರ ನಡುವೆ ಮಾರಾಮಾರಿ. ಬೆಳಗಾವಿ ನಗರದ ಪಂತ್ ಬಾಳೆಕುಂದ್ರಿಯಲ್ಲಿ ಘಟನೆ. ಆರೋಪಿಗಳ ಬಂಧನಕ್ಕೆ ಪೊಲೀಸ್ ತಂಡಗಳ ರಚನೆ ಮಾಡಿದ್ದೇವೆ ಎಂದ ಡಿಸಿಪಿ ರೋಹನ್ ಜಗದೀಶ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸನಾತನ ಸಂಸ್ಕೃತಿ ಏವಂ ಯೋಗ ಸೇವಾ ಸಂಘದಿಂದ ಇಲ್ಲಿನ ಮರಾಠ ಮಂಡಳದಲ್ಲಿ ಜೂನ್ 22ರಂದು ಸೂರ್ಯ ನಮಸ್ಕಾರ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಕಟ್ಕೋಳ್ ಹೇಳಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸನಾತನ ಸಂಸ್ಕೃತಿ ಏವಂ ಯೋಗ ಸೇವಾ ಸಂಘದಿಂದ ಇಲ್ಲಿನ ಮರಾಠ ಮಂಡಳದಲ್ಲಿ ಜೂನ್ 22ರಂದು ಸೂರ್ಯ ನಮಸ್ಕಾರ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಕಟ್ಕೋಳ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸನಾತನ ಸಂಸ್ಕೃತಿಯ ಜ್ಞಾನ, ಆಚಾರ, ವಿಚಾರವನ್ನು ಉಳಿಸುವ ಉದ್ದೇಶದಿಂದ ನಿರಂತರವಾಗಿ ವಿವಿಧ ಕಾರ್ಯಗಳನ್ನು ಆಯೋಜಿಸಲಾಗಿದೆ. ಈ ಮ್ಯಾರಥಾನ್ನಲ್ಲಿ ಸುಮಾರು 500 ಜನರು ಭಾಗವಹಿಸಲಿದ್ದಾರೆ. ಇದರಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಉಚಿತ ಟಿ ಶರ್ಟ್ ಹಾಗೂ ಪ್ರಮಾಣ ಪತ್ರ ಕೊಡಲಾಗುವುದು ಎಂದು ಹೇಳಿದರು. 2025ನೇ ಇಸ್ವಿಯ ಅಂತಾರಾಷ್ಟ್ರೀಯ ಯೋಗ ದಿವಸದ ಪ್ರಯುಕ್ತ 22ನೇ ತಾರೀಕು ಜೂನ್ ಅಂದರೆ ರವಿವಾರದಂದು ಬೆಳಗಾವಿಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಾಗೂ ವಿಜೃಂಭಿತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಸೂರ್ಯ ನಮಸ್ಕಾರ ಮ್ಯಾರಥಾನ್ 2025ರಂದು ಜೂನ್ 22ರಂದು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 8 ವರ್ಷದ ವಯೋಮಿತಿಯಿಂದ ಹಿಡಿದು 60 ವರ್ಷದ ಮೇಲ್ಪಟ್ಟವರು ಹೀಗೆ 6 ವಯೋಮಿತಿಗಳಲ್ಲಿ ಸುಮಾರು 500 ಸಾಧಕರು ಒಟ್ಟಿಗೆ ಲಯಬದ್ಧವಾಗಿ ಮಂತ್ರಕ್ಕನುಗುಣವಾಗಿ ಸೂರ್ಯ ನಮಸ್ಕಾರವನ್ನು ಸಾದರಪಡಿಸಿ ತೋರಿಸ್ತಾ ಇದ್ದಾರೆ. 24 ಬಹುಮಾನಗಳು ಮತ್ತು ಅತಿ ಹೆಚ್ಚು ಸೂರ್ಯ ನಮಸ್ಕಾರ ಮಾಡಿದವರಿಗೆ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಈ ಪಟ್ಟವನ್ನು ನಾವು ಗೌರವಯುತವಾಗಿ ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 500 ಜನಕ್ಕಿಂತಲೂ ಹೆಚ್ಚಿನ ಸಾಧಕರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತ ರೀತಿಯಲ್ಲಿ ಕೈಗೊಳ್ಳೋದಕ್ಕೆ ಎಲ್ಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. 22ನೇ ತಾರೀಕಿನಂದು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬಹುದು ಅಂತ ಹೇಳಿ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ, ನಾನು ಸನಾತನ ಸಂಸ್ಕೃತಿ ಹಾಗೂ ಯೋಗ ಸೇವಾ ಸಂಘದಿಂದ ನಿವೇದನೆಯನ್ನ ಈ ಮೂಲಕ ಎಲ್ಲರಿಗೂ ನೀಡ್ತಾ ಇದ್ದೇನೆ. ನಮಸ್ಕಾರ. ಮುರಳೀಧರ ಪ್ರಭು, ವೈಭವ್ ವರ್ಣೇಕರ್, ನಾಗೇಂದ್ರ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಚರಂಡಿ ಕಾಮಗಾರಿ ಮಾಡುತ್ತಿದ್ದ ದಲಿತ ವ್ಯಕ್ತಿಯ ಮೇಲೆ ನ್ಯಾಯವಾದಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಮುಖಂಡರು ಗೋಕಾಕ್ ಡಿಎಸ್ಪಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಕ್ಷಣ ತಪ್ಪಿತಸ್ಥರನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಚರಂಡಿ ಕಾಮಗಾರಿ ಮಾಡುತ್ತಿದ್ದ ದಲಿತ ವ್ಯಕ್ತಿಯ ಮೇಲೆ ನ್ಯಾಯವಾದಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಮುಖಂಡರು ಗೋಕಾಕ್ ಡಿಎಸ್ಪಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಕ್ಷಣ ತಪ್ಪಿತಸ್ಥರನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ್ ಗುಡಜ್ ಮಾತನಾಡಿ, ಕೆಲಸ ಮಾಡಿ ಕೂಲಿ ಕೆಲಸ ಮಾಡುವ ದಲಿತ ವ್ಯಕ್ತಿ ಶೆಟ್ಟಪ್ಪ ಮೇಸ್ತ್ರಿ ಈತನಿಗೆ ನಮ್ಮ ಜಾಗಿಯ ವಿಷಯ ಕೇಳಲಿಕ್ಕೆ ನೀನ್ ಯಾರು ಎಂದು ಮಂಜುಳಾ ಗಿಡ್ಡನವರ್ ಮತ್ತು ಚಂದನ್ ಗಿಡ್ಡನವರ್ ಈತ ಶೆಟ್ಟಪ್ಪನಿಗೆ ಸ್ಥಳದಲ್ಲಿದ್ದ ಕಬ್ಬಿನ ರಾಡ್ದಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡ ಶೆಟ್ಟಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಜೀವನ್ ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಸರ್, ನಾವು ಅಲ್ಲೇ ಕೆಲಸ ಮಾಡಾಕ್ತಿದ್ರಿ, ಪೆಟ್ರೋಲ್ ಗಾಳ ತುಂಬತ್ತಿದ್ರಿ. ಅಲ್ಲಿ JCB ತಕ್ರಿ ಅಲ್ಲಿ ಅವ್ರ ಜಗಾಡ ಹಾಕ್ತಾರ್ರಿ. ಅಲ್ಲಿ ಹಾಯ್ದ್ರಿ ಹೋಗಿ ಕೊಡದ್ರಿ. ಅವ್ರ ಮೇಡಮ್ ಬಂದಾಕಿನ್ರಿ ಅಲ್ಲಿ ಹೋಗಿ ಕೇಳ್ಕೊಡೋದು, ಇದು ಯಾವ್ದಕ್ಕೆ ಕೇಳಂದ್ರೆ ಇನ್ಯಾವ ಕೇಳವ ಅಲ್ಲ ಬಡ ಅಂದಾಕ ಚಪ್ಪಲ್ ಬಿಡಾಕ್ ಚಾಲು ಮಾಡಿರುತ್ತೆ. ಚಲಿ ಪಲಿ ಎಲ್ಲ ಬಡಿಯಾಕತ್ರಿ. ಇಲ್ಲೆಲ್ಲ ಬಡದ್ರಿ. ಅದು ಬಡಿ ಕೊಡದ ಆಕಿ ಗಾಂಡ್ ಬಂದ್ರಿ. ಕಿಡ್ನವ್ರು ವಕೀಲ್ ಬಂದವ್ರ ತಲಿಗೆ ರಾಡ್ಲೆ ಬಡದ್ರಿ. ಬಡದ ಕೈಗೂ ಬಡದ್ರಿ. ಎಲ್ಲ ಬಡದ ನಿಮ್ಮ ಅವ್ವ ತುಲಾಂತೀನಿ ಎಲ್ಲ ಮಕ್ಕಳ ಹಂಗ ಅನ್ನಕತ್ರ.
ಹೊಡಿಸ್ಕೊಂಡ್ ನನ್ನ ಕಣ್ ಚಕ್ರ ಬಿದ್ದು ಅಲ್ಲೇ ಬಿದ್ದು ಮೆತ್ತಳಿದ್ರೆ ಬಿದ್ದಿದ್ದು ಸರ್ ರಾಡ್ ಬಿದ್ದು ನಾವಾಗ ಆಳ್ ತೆಗೆದು ಅಲ್ಲಿ ಹೊರ ತೆಗೆದು ಇಡತ್ತಿದ್ರು ಅವನು ರಾಡಲ್ಲ. ಈ ಘಟನೆಯಾಗಿ 3 ದಿನಗಳಾದರೂ ಸಹ ಪೊಲೀಸ್ ಇಲಾಖೆಯವರು ಬಂಧಿಸಿಲ್ಲ. ತಕ್ಷಣ ಆರೋಪಿಗಳನ್ನ ಬಂಧಿಸದಿದ್ರೆ ಸ್ಥಳದಲ್ಲಿಯೇ ಬಂಧಿಸುವವರೆಗೂ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ರು. ಸಾಹೇಬ್ರ ನನ್ನ ಜೊತೆ ಜಗಳ ಮಾಡ್ಬೇಡ ಅಂದದಕ್ಕ ನನ್ನೇನ್ ಕೇಳ್ತೀನೋ ನೀನ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಮತ್ತ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾನ. ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾರ. ನಾವು ಕಾರಣ ಇಷ್ಟ ನಾವು ಕೇಳ್ತೇವೆ. ಯಾಕಂದ್ರ ಗೋಕಾಕದಾಗ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಇಡೀ ಗೋಕಾಕದಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರ. ಈ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸ್ಬೇಕಂತೇಳಿ ಈ ವಕೀಲರಾತು, ಚಂದನ್ ವಕೀಲರಾತು, ಆಮೇಲೆ ಇನ್ನು ಮಾಂತೇಶ್ ಕಡಾಡಿ ಅವರಾತು, ಇವರೆಲ್ಲ ಶಾಸಕರ ಹೆಸರು ಇದನ್ನ ಆಗ್ಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ. ಇನ್ನೋರ್ವ ದಲಿತ ಮುಖಂಡ ಸತೀಶ್ ಹರಿಜನ್ ಮಾತನಾಡಿ, ಗೋಕಾಕ್ ಜಾತ್ರೆ ನಿಮಿತ್ತ ನಗರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮಾಡಿಸುತ್ತಿದ್ದಾರೆ. ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವ ಹುನ್ನಾರದಿಂದ ದಲಿತರನ್ನ ಗುರಿಯಾಗಿ ಇಟ್ಟುಕೊಂಡು ಗೋಕಾಕ್ದಲ್ಲಿ ಜಾತಿ ದ್ವೇಷ ಬೀಜ ಬಿತ್ತುವ ಕಾರ್ಯವನ್ನ ಮಾಡ್ತಿದ್ದೀರಿ. ಆದರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು 30 ವರ್ಷವಾದರೂ ಯಾವುದೇ ರೀತಿಯ ಜಾತಿ ಭೇದ ಮಾಡಿಲ್ಲ. ನಿಮಗೇನಾದ್ರೂ ಕೇಳಬೇಕಿದ್ರೆ ಶಾಸಕರ ಕಚೇರಿಗೆ ಬಂದು ಕೇಳಿ, ಅದನ್ನ ಬಿಟ್ಟು ದಲಿತರ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡತಿ ಯಾಕೆ ನಮ್ಮ ಮನೆ ಕಡೆ ಈ ಕಡೆ ಸರಿಯಾತಿರ ಅಂತ ಹೇಳಿ ಕಾರಣ ಅನಾವಶ್ಯಕವಾಗಿ ಗಂಡ ಹೆಂಡತಿ ಸೇರಿಕೆಸಿಂದ ಅವರ ಅವಾಚ್ಯ ಶಬ್ದದಿಂದ ಬೇರೆ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಕಳಿಸಿದ ಐತ್ರಿ. ಕಬ್ಬಿನ ರಾಡದಿಂದ ಶೆಟ್ಟಪ್ಪ ಅವರಿಗೆ ಬಡ್ದಾರು, ಬಿದಿರು ಬಡಗಿದಿಂದ ಬಡ್ದಾರು. ಅದಕ್ಕೆ ಕೂಡಲೇ ಬಡದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು. ಒಂದ್ ವೇಳೆ ಅರೆಸ್ಟ್ ಮಾಡ್ದವಾದ್ರ ನಾವು ಮುಂದೊಂದ್ ದಿನ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಾಗೈತಿ. ಇದಕ್ಕೆಲ್ಲಾ ಹಿನ್ನೆಲೆ ಏನು ಮಾಂತೇಶ್ ಕಡಾಡಿ ಅಂತದಾರ ಅವರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸ ಮಾಡತ್ತಾರು. ಈಗಾಗಲೇ ಚಂದನ್ ಗಿಡ್ಡನ್ನವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಪ್ರಕರಣ ಇದ್ರೂ ಕೂಡ ಮತ್ತೆ ದಲಿತನ ಮೇಲೆ ಹಲ್ಲೆ ಮಾಡೋದನ್ನ ನೋಡಿದ್ರೆ ಇವರು ದಲಿತರನ್ನೇ ಗುರಿ ಮಾಡಿಸಿದ್ದಾರೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ತಕ್ಷಣ ಇವರನ್ನ ಬಂಧಿಸಬೇಕೆಂದು ಒತ್ತಾಯಿಸಿ ಗೋಕಾಕ್ ಡಿಎಸ್ಪಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಇವರ ಗೃಹ ಕಚೇರಿಯಲ್ಲಿ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರಿಗೆ ಆರೋಪಿತರನ್ನ ಬಂಧಿಸುವಂತೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಗೋಕಾಕ್ ನಗರ ಪಿಎಸ್ಐ ಕೆಬಿ ವಾಲಿಕಾರ್ ಸೇರಿದಂತೆ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಿನ ದಲಿತರ ಮುಖಂಡರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ನಿಧನರಾಗಿದ್ದಾರೆ. ಸಾವಿನ ಸುದ್ದಿ ಕೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಸಂತಾಪ ಸೂಚಿಸಿದರು. ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ನಿಧನರಾಗಿದ್ದಾರೆ. ಇವರು ಮೂಲತಃ ಚಿಕ್ಕೋಡಿ ತಾಲೂಕಿನ ವಾಳ್ಕಿ ಗ್ರಾಮದವರಾಗಿದ್ದು ಬಿಎ ಪದವೀಧರರಾಗಿದ್ದ ಇವರು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ 3 ಬಾರಿ ಶಾಸಕರಾಗಿದ್ದರು. 2013 ವಿಧಾನಸಭಾ ಚುನಾವಣೆಯಲ್ಲಿ ನಿಪ್ಪಾಣಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಇವರು 1999ರಿಂದ 2013ರವರೆಗೆ ಸತತ 3 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದರು. ಹಾಗೆಯೇ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ನಿಂತಿದ್ರು. ಇವರಿಗೆ ಓರ್ವ ಪುತ್ರಿ, ಓರ್ವ ಪುತ್ರ ಇದ್ದಾರೆ. ನಿಪ್ಪಾಣಿ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನ ನಡೆಯಲಿದ್ದು ಸ್ವಗ್ರಾಮ ವಾಳ್ಕಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಕಾಕಾ ಸಾಹೇಬ್ ಪಾಟೀಲರ ನಿಧನಕ್ಕೆ ಕಾಂಗ್ರೆಸ್ ಗಣ್ಯರಿಂದ ಸಂತಾಪ ಸೂಚಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या
कोई भी त्योहार की बात, परंपराओं को मिलेगा नएपन का साथ, दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables.
Celebrating the brides of now. Kahani Bridal Stories by Bhima. ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಬಸ್ಸಿನ ಕಿಟಕಿಯ ಸಲುವಾಗಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ವಿದ್ಯಾರ್ಥಿಯೋರ್ವನಿಗೆ ಚಾಕು ಇರಿದ ಘಟನೆ ನಡೆದಿದೆ. ಬಸ್ಸಿನ ಕಿಟಕಿಯ ಸಲುವಾಗಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ವಿದ್ಯಾರ್ಥಿಯೋರ್ವನಿಗೆ ಚಾಕು ಇರಿದು ಪರಾರಿಯಾದ ಘಟನೆ ಬುಧವಾರ ಇಲ್ಲಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕಿನ ಪಂತಬಾಳೆಕುಂದ್ರಿ ಗ್ರಾಮದ ಮಾಂಚ ಸನದಿ ಚಾಕು ಇರಿತಕ್ಕೆ ಒಳಗಾದ ವಿದ್ಯಾರ್ಥಿ ಬಸ್ ಕಿಟಕಿಯ ಸೀಟ್ ಸಲುವಾಗಿ ನಡೆದ ಗಲಾಟೆಯಲ್ಲಿ ಚಾಕು ಹಾಕಿದ ಅಪರಿಚಿತ ಯುವಕರು ಪರಾರಿಯಾಗಿದ್ದಾರೆ. ಆದರೆ ಇವತ್ತು ಆದಂಥ ಘಟನೆಯಲ್ಲಿ ಅವ್ರು ಕಾಲೇಜಿಗೆ ನಿಗಾಜ್ ಕಾಲೇಜಿಗೆ ಬರ್ತಾಯಿದ್ದ ಹುಡುಗ ಬಸ್ದಲ್ಲಿ ಬರೀ ಒಂದು ಕಿಟಕಿ ಸಂಬಂಧ ಚಾಕು ತೊಗೊಂಡು ಅವ್ರಿಗೆ 4-5 ಮಂದಿ ಹೊಡೆದು ಹೋಗಿದ್ದಾರೆ. ಈ ರೀತಿ ಪದೇ ಪದೇ ಒಂದೊಂದು ಕಾಲೇಜಲ್ಲಿ ಈ ರೀತಿ ಚಾಕು ತೊಗೊಂಡು ಬರೋದು, ಕಾಲೇಜ್ ಕ್ಯಾಂಪಸ್ದಲ್ಲಿ ಆಫ್ ಮಾಡ್ರ ಅದು ಆಗೋದು, ಈ ರೀತಿ ಆಗ್ತಾಯಿದೆ. ಇದಕ್ಕೆ ಪೊಲೀಸರು ಯಾಕೆ ಅದು ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ನಮಗೂ ಒಂಥರ ಇರ್ತಾ ಇಲ್ಲ. ಯಾಕಂದ್ರೆ ಇದು ಬೆಳಗಾವಿಯಲ್ಲಿ ಭಾಳ ಹಳೆ ಐಟಮ್ ಆಗಿದೆ. ಇದು ಕಾಲೇಜಲ್ಲಿ ಮರ್ಡರ್ ಆಗೋದು, ಚಾಕಿ ತೊಗೊಂಡು ಒಂದು ಏನರ ಗ್ಯಾಂಗ್ ರೇಪ್ ಮಾಡೋದು, ಈ ರೀತಿ ಆಗ್ತಾಯಿದೆ. ಅದಕ್ಕೆ ನಾವು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಈ ರೀತಿ ಕೆಲಸನ ಏನಾಗ್ತಾಯಿದೆ ಹುಡುಗರಿಗೆ ನೀವು ಕಾಲೇಜಲ್ಲಿ ಏನರ ಅವ್ರಿಗೆ ಏನರ ರಿಸೆಪ್ಷನ್ ಹಾಕ್ರಿ, ಅವ್ರ ಪ್ರಿನ್ಸಿಪಲ್ಗೆ ಹೋಗ್ರಿ. ಈ ರೀತಿ ಕಾಲೇಜಲ್ಲಿ ಹುಡುಗರು ಚಾಕು ತೊಗೊಂಡು ಬರ್ತಾಯಿದ್ದಾರೆ, ಅವೇರ್ನೆಸ್ ಮಾಡಿರಿ. ಯಾಕಂದ್ರೆ ಇದು ಭಾಳ ಚಲೋ ಅಲ್ಲ. ಈ ಇಂಥ ಘಟನೆಯಲ್ಲಿ ಜಾತಿವಾದಿ ಆಗೋದು ಒಂದು ಥರ ಇದಿರ್ತಿರುತ್ತೆ. ಅದಕ್ಕೆ ನಾವು ಪೊಲೀಸವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಈಗ ಇನ್ನೂ ನೋಡ್ತಾಯಿದ್ದೀವಿ ಏನಾಗಿದೆ, ಮತ್ತು ನೆಕ್ಸ್ಟ್ ಏನಿದೆ ಕಂಡೀಷನ್ ಭಾಳ ಸೀರಿಯಸ್ ಇದೆ. ಐಸಿಯುದಲ್ಲಿ ಅಡ್ಮಿಟ್ ಇದ್ದಾರೆ. ಅದೇನಾಗ್ತಾಯಿದೆ ಅನ್ನೋದು ನೋಡಿ ಮತ್ತೆ ನಿಮಗೆ ತಿಳುವಳಿಕೆ ನಾವು ಕೊಡ್ತೀವಿ. ಅವರು ಸ್ಟೂಡೆಂಟೇ ಅದಾರೆ, ಬಟ್ ಈ ಸ್ಟೂಡೆಂಟಿಗೆ ಏನು ಗೊತ್ತ ಚಾಕು ಅಂದರೆ ಈಗ ವಾತಾವರಣ ಆ ಥರ ಆಗಿದೆ ರೀ. ಈ ವಾತಾವರಣ ಆ ಥರ ಆಗಿದೆ ಅಂದ್ಕೊಳ್ಳಿ ಅವ್ರ ಕೈಯಾಗಿ ಚಾಕು ಬರ್ತಾಯಿದೆ. ನಾವು ಹಿರಿಯರಾಗಿ ಲೀಡರ್ಸ್ ಕೂಡ ಆಗಿ ಒಂಥರ ಈ ಕಾಲೇಜ್ ಹುಡುಗರಿಗೆ ಏನರ ಚಲೋ ಬುದ್ಧಿ ಕೊಟ್ಟರೆ ಅವ್ರು ಚಲೋ ಬುದ್ಧಿ ತೊಗೊಂಡು ಬರ್ತಾರೆ. ನಾವು ಒಂಥರ ಜಾತಿ ಬಾತಿ ಮಾಡ್ಕೊಂಡು ಕೂತಾರೆ, ಅವ್ರು ಹಿಂಗೆ ಮಾಡ್ಕೊಂಡು ಕೊಟ್ಟಿರ್ತಾರೆ. ಇಮ್ರಾನ್ ಪಿರ್ಜಾದ್. ಚಾಕು ಇರಿತದಿಂದ ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿ ಮಾಂಚನನ್ನು ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಜಿಲ್ಲಾಸ್ಪತ್ರೆಗೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ರು. ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರದಲ್ಲಿ ಮಳೆ ಗಾಳಿಗೆ ಬೃಹತ್ ಆಕಾರದ ಮರವೊಂದು ಕಾರ್ ಮೇಲೆ ಬಿದ್ದು ಕಾರ್ ಜಖಂಗೊಂಡ ಘಟನೆ ರುಕ್ಮಿಣಿ ನಗರದಲ್ಲಿ ನಡೆದಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಬೆಳಗಾವಿ ನಗರದಲ್ಲಿ ಮಳೆ ಗಾಳಿಗೆ ಬೃಹತ್ ಆಕಾರದ ಮರವೊಂದು ಕಾರ್ ಮೇಲೆ ಬಿದ್ದು ಕಾರ್ ಜಖಂಗೊಂಡ ಘಟನೆ ರುಕ್ಮಿಣಿ ನಗರದಲ್ಲಿ ನಡೆದಿದೆ. ಕಾರಿನ ಮೇಲೆ ಮುರಿದು ಬಿದ್ದಿರುವ ಮರ ಸಂಪೂರ್ಣವಾಗಿ ಜಖಂ ಆಗಿದೆ. ಮರ ಬೀಳುವ ಸ್ಥಿತಿ ಇದೆ ಅಂತ 3 ತಿಂಗಳ ಹಿಂದೆ ಮನವಿ ಕೊಟ್ಟಿದ್ದ ಸ್ಥಳೀಯರು ಮಹಾನಗರ ಪಾಲಿಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಇದರಿಂದ ಇಂದು ಬೆಳಗ್ಗೆ ಗಾಳಿ ಮಳೆಗೆ ಮರ ಬಿದ್ದಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಂತಬಾಳೆಕುಂದ್ರಿ ಬಸ್ನಲ್ಲಿ 2 ವಿದ್ಯಾರ್ಥಿಗಳ ನಡುವೆ ಸೀಟ್ ವಿಚಾರಕ್ಕೆ ಜಗಳ ನಡೆದು ವಿದ್ಯಾರ್ಥಿ ಓರ್ವನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ 3 ಪೊಲೀಸ್ ತಂಡಗಳ ರಚನೆ ಮಾಡಲಾಗಿದೆ ಎಂದು ಡಿಸಿಪಿ ರೋಹನ್ ಜಗದೀಶ್ ಹೇಳಿದರು. ಪಂತಬಾಳೆಕುಂದ್ರಿ ಬಸ್ನಲ್ಲಿ 2 ವಿದ್ಯಾರ್ಥಿಗಳ ನಡುವೆ ಸೀಟ್ ವಿಚಾರಕ್ಕೆ ಜಗಳ ನಡೆದಿದ್ದು, ವಿದ್ಯಾರ್ಥಿಯೋರ್ವನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ 3 ಪೊಲೀಸ್ ತಂಡಗಳ ರಚನೆ ಮಾಡಲಾಗಿದೆ ಎಂದು ಡಿಸಿಪಿ ಜಗದೀಶ್ ರೋಹನ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಆರೋಪಿಗಳು ಸಹ ವಿದ್ಯಾರ್ಥಿಗಳು ಎಂದು ತಿಳಿದು ಬಂದಿದೆ. ಈ ಕುರಿತು ತನಿಖೆ ನಡೆಸಲಾಗುತ್ತಿದೆ ಎಂದರು. ಇಬ್ಬರು ಕಾಲೇಜ್ ವಿದ್ಯಾರ್ಥಿಗಳೇ ಆಗಿರುವುದರಿಂದ ಯಾವ ಕಾರಣಕ್ಕೆ ಚಾಕು ಹಾಕಿದ್ದಾನೆ ಎಂಬ ಮಾಹಿತಿ ಸಿಕ್ಕಿಲ್ಲ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡುತ್ತೇವೆ ಎಂದರು. ಯಾವ ಅಬ್ಜೆಕ್ಟರಿ ಚುಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಪೇಷಂಟ್
ಪೇಷಂಟ್ ಅನ್ಕಾನ್ಷಿಯಸ್ ಇದ್ದಾರೆ, ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ನಿರಂತರವಾಗಿ ನಡೀತಾ ಇದೆ. ಕಂಡೀಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳಿದ್ದಾರೆ. ಅವನದು ಸ್ಟೇಟ್ಮೆಂಟ್ ತೊಗೊಳ್ಲಿಕ್ಕೆ ಇನ್ನೂ ಬಾಕಿ ಇದೆ. ನಾವು ಆಲ್ರೆಡಿ ಎರಡು ಇನ್ವೆಸ್ಟಿಗೇಷನ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಒಂದು ಕ್ರೈಮ್ ಟೀಮ್ ಕೂಡ ಮಾಡಿದ್ದೀವಿ. 3 ಟೀಮ್ಸ್ ಒಟ್ಟಿಗೆ ಕೆಲಸ ಮಾಡಿಕೊಂಡು ಯಾರಿದೆ ಆರೋಪಿ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಸ್ ಕೂಡ ಐಡೆಂಟಿಫೈ ಆಗಿದೆ. ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆದಂಗೆ ನಿಮಗೆ ಮಾಹಿತಿ ತಿಳಿಸ್ತೀವಿ. ಇದ್ರ ಬಗ್ಗೆ ನಮಗೆ ಮೇಲ್ನೋಟಕ್ಕೆ ಇನ್ನೂ ಮಾಹಿತಿ ಇಲ್ಲ. ಘಟನೆ ನಡೆದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿದೆ ಅಷ್ಟೇ. ಅರ್ಧ ಗಂಟೆಯಲ್ಲಿ ಆಲ್ರೆಡಿ ನಾವು ಅಟೆಂಡ್ ಮಾಡಿ ಇನ್ವೆಸ್ಟಿಗೇಷನ್ ಟೀಮ್ಸ್ ನಾವು ಫಾರ್ಮ್ ಮಾಡಿದ್ದೀವಿ. ಸೊ ಮಾಹಿತಿ ತಿಳಿದಂಗೆ ಸ್ಪಷ್ಟ ಮಾಹಿತಿ ತಮಗೆ ನಾನು ವಿಸ್ತೃತವಾಗಿ ಹೇಳ್ತೀನಿ. ಹುಡುಗನಿಗೆ ವಯಸ್ಸು 19 ಇದೆ. ಅವನು ಕಾಲೇಜಲ್ಲಿ ಓದೋನಾಗಿದ್ದಾನೆ. ಮತ್ತು ಹೊಡೆಸ್ಕೊಂಡವ್ರು ಇಬ್ಬರೂ ವಿದ್ಯಾರ್ಥಿನೇ ಆಗಿರ್ಬೋದು ಅಂತ ಹೇಳಿ ಅಲ್ಲಿ ನೋಡಿದವರು ಹೇಳ್ತಿದ್ದಾರೆ. ಬಟ್ ನಾವು ಸ್ಪಷ್ಟವಾಗಿ ತನಿಖೆ ಮಾಡಿದ್ಮೇಲೆ ನಂಗೆ ಗೊತ್ತಾಗ್ತದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಏವಂ ಯೋಗ ಸಂಘದಿಂದ ಸೂರ್ಯ ನಮಸ್ಕಾರ ಮ್ಯಾರಥಾನ್ ಜೂನ್ 22ಕ್ಕೆ ಆಯೋಜನೆ. ಸಂಘದ ಅಧ್ಯಕ್ಷ ಪ್ರಶಾಂತ್ ಕಡಕೋಳ್ ಹೇಳಿಕೆ. ಮಳೆ ಗಾಳಿಗೆ ಬಿದ್ದು ಬೃಹತ್ ಆಕಾರದ ಮರ, ಕಾರ್ ಮೇಲೆ ಬಿದ್ದು ಕಾರು ಜಖಂ. ಬೆಳಗಾವಿ ನಗರದ ರುಕ್ಮಿಣಿ ನಗರದಲ್ಲಿ ಘಟನೆ. ಬಸ್ ಸೀಟ್ ವಿಚಾರಕ್ಕೆ ನಡೆಯಿತು ಇಬ್ಬರ ನಡುವೆ ಮಾರಾಮಾರಿ. ಬೆಳಗಾವಿ ನಗರದ ಪಂತ್ ಬಾಳೆಕುಂದ್ರಿಯಲ್ಲಿ ಘಟನೆ. ಆರೋಪಿಗಳ ಬಂಧನಕ್ಕೆ ಪೊಲೀಸ್ ತಂಡಗಳ ರಚನೆ ಮಾಡಿದ್ದೇವೆ ಎಂದ ಡಿಸಿಪಿ ರೋಹನ್ ಜಗದೀಶ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.